ಭಾಗ ಎ ರೋಮನ್ ಅಂಕೆ 1 ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 5 × 1 = 5. ಪ್ರತಿಯೊಂದಕ್ಕೂ 1 ಅಂಕಗಳು ಒಳಗೊಂಡಿರುತ್ತವೆ. ಪ್ರಶ್ನೆ 1. ಕರ್ನಾಟಕ ಎಂಬ ಶಬ್ದವು ಈ ಕೆಳಗಿನ ಯಾವುದರಲ್ಲಿ ಮೊಟ್ಟ ಮೊದಲು ಉಲ್ಲೇಖಿಸಲ್ಪಟ್ಟಿದೆ? ಅದರಲ್ಲಿ ಆಪ್ಷನ್ಸ್ ಎ ಮಹಾಭಾರತ, ಭೀಷ್ಮ ಪರ್ವ ಮತ್ತು ಸಭಾಪರ್ವ, ಬಿ ಶಿಲಪ್ಪ ದಿಗಾರಂ, ಸಿ ವೆಲ್ವಿಕುಡಿ ತಾಮ್ರಪಟ, ಡಿ ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ. ಇದರಲ್ಲಿ ಸರಿಯಾದ ಉತ್ತರ ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾಪರ್ವ. ಪ್ರಶ್ನೆ 2. ಎ ಪ್ರತಿಪಾದನೆ. ಅಶೋಕ ಚಕ್ರವರ್ತಿಯನ್ನು ದೇವನಾಂಪ್ರಿಯ ಎಂದು ಗುರುತಿಸಲಾಗಿದೆ. ಬಿ ಕಾರಣ. ಮಸ್ಕಿ ಹಾಗೂ ಕಲ್ಕತ್ತಾ ಶಾಸನಗಳು ಅಶೋಕನನ್ನು ದೇವನಾಂಪ್ರಿಯ ಅಶೋಕಸ್ ಎಂದು ಉಲ್ಲೇಖಿಸಿದೆ. ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. ಅದರಲ್ಲಿ ಬಿ ಎ ತಪ್ಪಾಗಿದೆ, ಬಿ ಸರಿಯಾಗಿದೆ. ಸಿ ಎ ಮತ್ತು ಬಿ ಎರಡೂ ಸರಿಯಾಗಿವೆ ಹಾಗೂ ಬಿಯು ಎನ ಸರಿಯಾದ ವಿವರಣೆಯಾಗಿದೆ. ಡಿ ಎ ಮತ್ತು ಬಿ ಎರಡೂ ಸರಿ, ಆದರೆ ಬಿಯು ಎನ ಸರಿಯಾದ ವಿವರಣೆಯಲ್ಲ. ಇಲ್ಲಿ ಸರಿಯಾದ ಹೇಳಿಕೆ ಸಿ ಎ ಮತ್ತು ಬಿ ಎರಡೂ ಸರಿಯಾಗಿದೆ ಹಾಗೂ ಬಿಯು ಎನ ಸರಿಯಾದ ವಿವರಣೆಯಾಗಿದೆ. ಪ್ರಶ್ನೆ 3. ಗುಪ್ತ ವಂಶದ ಸ್ಥಾಪಕ. ಆಪ್ಷನ್ಸ್ ಎ ಮಯೂರವರ್ಮ, ಆಪ್ಷನ್ಸ್ ಬಿ ಪುಷ್ಯಭೂತಿ, ಆಪ್ಷನ್ ಸಿ ದಂತಿದುರ್ಗ, ಆಪ್ಷನ್ ಡಿ ಶ್ರೀಗುಪ್ತ. ಸರಿಯಾದ ಉತ್ತರ ಶ್ರೀಗುಪ್ತ. ಪ್ರಶ್ನೆ 4. ಭಾರತದ ಗಿಣಿ ಎಂದು ಪ್ರಸಿದ್ಧರಾದ ವ್ಯಕ್ತಿ. ಎ ಹಸನ್ ನಿಜಾಮಿ, ಬಿ ಅಮೀರ್ ಖುಸ್ರು, ಸಿ ಇಬನ್ ಬತೂತ್, ಡಿ ಮಲಿಕ್ ಜೈಸಿ. ಸರಿಯಾದ ಉತ್ತರ ಅಮೀರ್ ಖುಸ್ರು. ಪ್ರಶ್ನೆ 5. ಭಾರತದಲ್ಲಿ ಫ್ರೆಂಚರ ರಾಜಧಾನಿ. ಆಪ್ಷನ್ಸ್ ಎ ಪುಲಿಕಾಟ್, ಬಿ ಕಲ್ಕತ್ತಾ, ಸಿ ಪಾಂಡಿಚೇರಿ, ಡಿ ಗೋವಾ. ಇಲ್ಲಿ ಸರಿಯಾದ ಉತ್ತರ ಪಾಂಡಿಚೇರಿ. ರೋಮನ್ ಅಂಕೆ 2. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 5 × 1 = 5. ಇಲ್ಲಿ ಪ್ರತಿಯೊಂದಕ್ಕೂ 1 ಅಂಕಗಳು ಒಳಗೊಂಡಿರುತ್ತವೆ. ಇಲ್ಲಿ ಮೇಲುಗಡೆನೆ ಉತ್ತರ ಕೊಟ್ಟಿರ್ತಾರೆ, ನಾವು ಅದನ್ನು ಹುಡುಕಿಕೊಂಡು ಇಲ್ಲಿ ಫಿಲಪ್ ಮಾಡಬೇಕು. ಪ್ರಶ್ನೆ 6. ವೇದಗಳ ಕಾಲದಲ್ಲಿ ಬುಡಕಟ್ಟಿನ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು. ಸರಿಯಾದ ಉತ್ತರ ರಾಜನ್. ರಾಜನ್. ಪ್ರಶ್ನೆ 7. ಛತ್ರಪತಿ ಎಂಬ ಬಿರುದು ಹೊಂದಿದ್ದ ರಾಜ ಡ್ಯಾಶ್. ಸರಿಯಾದ ಉತ್ತರ ಶಿವಾಜಿ. ಪ್ರಶ್ನೆ 8. ಅಮುಕ್ತ ಮಾಲ್ಯದ ಕೃತಿಯ ಕರ್ತೃ ಡ್ಯಾಶ್. ಇಲ್ಲಿ ಸರಿಯಾದ ಉತ್ತರ ಶ್ರೀ ಕೃಷ್ಣದೇವರಾಯ. ಪ್ರಶ್ನೆ 9. ದತ್ತು ಪುತ್ರರಿಗೆ ಹಕ್ಕಿಲ್ಲ ನೀತಿಯನ್ನು ಭಾರತದಲ್ಲಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಡ್ಯಾಶ್. ಸರಿಯಾದ ಉತ್ತರ ಲಾರ್ಡ್ ಡಾಲ್ ಹೌಸಿ.
ಪ್ರಶ್ನೆ 10. ಏಳಿ, ಎದ್ದೇಳಿ, ಗುರಿ ತಲುಪುವವರೆಗೆ ನಿಲ್ಲದಿರಿ ಎಂಬುದು ಡ್ಯಾಶ್ ರವರ ಸಂದೇಶವಾಗಿದೆ. ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದ. ರೋಮನ್ ಅಂಕೆ 3, ಅದರಲ್ಲಿ 11ನೇದು. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ. ಅದರಲ್ಲಿ ಎ ಮೊದಲಿಂದು ಹಾಲ ದೊರೆ. ಹಾಲ ದೊರೆ ಗತ ಸಪ್ತಸತಿ. ಎರಡನೇದು ಸಮುದ್ರಗುಪ್ತ. ಸಮುದ್ರಗುಪ್ತ ಕವಿರಾಜ. ಮೂರನೇದು ಮಹಮ್ಮದ್ ಗೋರಿ. ಸರಿಯಾದ ಉತ್ತರ ತೈರಾನ್ ಕದನ. ಚಿಕ್ಕದೇವರಾಜ ಒಡೆಯ. ಸರಿಯಾದ ಹೊಂದಾಣಿಕೆ ಕರ್ನಾಟಕ ಚಕ್ರವರ್ತಿ. ಈ ಬಸವೇಶ್ವರರು. ಸರಿಯಾದ ಹೊಂದಾಣಿಕೆ ಅನುಭವ ಮಂಟಪ. ರೋಮನ್ ಅಂಕೆ 4. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 5 × 1 = 5. ಇಲ್ಲಿಯೂ ಕೂಡ ಪ್ರತಿಯೊಂದಕ್ಕೂ 1 ಅಂಕಗಳು ಆಗಿರುತ್ತವೆ. ಅದರಲ್ಲಿ 12ನೇ ಪ್ರಶ್ನೆ, ಶಾಸನಶಾಸ್ತ್ರ ಎಂದರೇನು? ಪ್ರಶ್ನೆ, ಶಾಸನಶಾಸ್ತ್ರ ಎಂದರೇನು? ಅದಕ್ಕೆ ಉತ್ತರ, ಶಾಸನಗಳ ಅಧ್ಯಯನವನ್ನು ಶಾಸನಶಾಸ್ತ್ರ ಎನ್ನುವರು. ಶಾಸನಶಾಸ್ತ್ರ ಎನ್ನುವರು. ಪ್ರಶ್ನೆ 13. ದಕ್ಷಿಣ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಯಾವುದು? ಉತ್ತರ ಕಬ್ಬಿಣ. ಕಬ್ಬಿಣ. ಪ್ರಶ್ನೆ 14. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಉತ್ತರ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶಂಕರಾಚಾರ್ಯರು. ಶಂಕರಾಚಾರ್ಯರು. ನೆಕ್ಸ್ಟ್ ಪ್ರಶ್ನೆ 15. ಮೊದಲ ಕರ್ನಾಟಕ ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಹೆಸರಿಸಿ. ಉತ್ತರ ಎಕ್ಸ್ ಮೈನಸ್ ಲಾ ಚಾಪೆಲ್. ಲಾ ಚಾಪೆಲ್ ಪೇಲ್. ಪ್ರಶ್ನೆ 16. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯನವರು. ಮುಂದುವರೆದ ಭಾಗ ಬಿ. ರೋಮನ್ ಅಂಕೆ 4.
ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ 8 = 2, 8 × 2 = 16. ಇಲ್ಲಿ ಪ್ರತಿಯೊಂದಕ್ಕೂ 2 ಅಂಕಗಳು ಒಳಗೊಂಡಿರುತ್ತವೆ. ಪ್ರಶ್ನೆ 17. ಇತಿಹಾಸ ರಚನೆಯಲ್ಲಿ ಶಿಲಾಶಾಸನಗಳು ಅತ್ಯಂತ ನಂಬಲಾರ್ಹ ಆಧಾರಗಳಾಗಿರುವುದೇಕೆ? ಪ್ರಶ್ನೆ. ಉತ್ತರ: ಶಾಸನಗಳು ಇತಿಹಾಸ ರಚನೆಯಲ್ಲಿ ಅತ್ಯಂತ ಮೌಲ್ಯಯುತ. ಎರಡನೇದು, ನಂಬಲಾರ್ಹ, ಪ್ರಮಾಣಬದ್ಧ ಮತ್ತು ನೇರ ಆಕಾರಗಳಾಗಿವೆ. ಪ್ರಶ್ನೆ 18. ಯಾವುದಾದರೂ ಎರಡು ಪುರುಷಾರ್ಥಕಗಳನ್ನು ತಿಳಿಸಿ. ಉತ್ತರ: 18. ಒಂದನೇದು ಧರ್ಮ, ಅರ್ಥ, ಕಾಮ, ಮೋಕ್ಷ. ನೀವು ಯಾವುದಾದ್ರೂ 2 ಬರಿಬಹುದು. ಮೋಕ್ಷ. ಪ್ರಶ್ನೆ ಸಂಖ್ಯೆ 19. ಮೆಗಾಸ್ಥಾನಿಸ್ ಯಾರು? ಅವನ ಕೃತಿಯನ್ನು ಹೆಸರಿಸಿ. ಉತ್ತರ: ಸೆಲ್ಯೂಕಸ್ನ ರಾಯಭಾರಿ. ಇಂಡಿಕಾ, ಇವನ ಗ್ರಂಥ ಇಂಡಿಕಾ. ಇವನ ಕೃತಿ ಇಂಡಿಕಾ. ಪ್ರಶ್ನೆ ಸಂಖ್ಯೆ 20. ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಾಸನ ಯಾವುದು? ಅದನ್ನು ಹೊರಡಿಸಿದವರು ಯಾರು? ಉತ್ತರ: ಮೇರೂರು ಶಿಲಾಶಾಸನ. ಉತ್ತರ ಮೇರೂರು ಶಿಲಾಶಾಸನ. ಒಂದನೇ ಪರಾಂತಕ ಚೋಳ. ಹೊರಡಿಸಿದವರು ಅಂದರೆ 1ನೇ ಪರಾಂತಕ ಚೋಳ. ಪ್ರಶ್ನೆ 21. ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಎಂದು ಯಾರು ಹೇಳಿದರು? ಮತ್ತು ಅವನು ಯಾವಾಗ ಮಾನೆಖೇಟಕ್ಕೆ ಭೇಟಿ ನೀಡಿದನು? ಸರಿಯಾದ ಉತ್ತರ ನೋಡಿ. ಅರಬ್ ಪ್ರವಾಸಿಗ ಸುಲೇಮಾನ್. ಸಾಶ ಅಂದರೆ ಇದು ಯೇಸು ಕ್ರಿಸ್ತನ ಜನನದ ನಂತರ ವರ್ಷವನ್ನು ನಾವು ಸಾಶ ಅಂತೇಳಿ ಕರಿತೀವಿ. ಸಾಶ.
851 851. ಪ್ರಶ್ನೆ 22. ಹೊಯ್ಸಳ ವಾಸ್ತುಶೈಲಿಯ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಅದರಲ್ಲಿ ಲಕ್ಷಣ ಮೊದಲನೇದು ನಕ್ಷತ್ರಾಕಾರದ ತಳಪಾಯ. ಆಮೇಲೆ ನಕ್ಷತ್ರಾಕಾರ ತಳಪಾಯ ಮತ್ತು ಭುವನೇಶ್ವರಿ ಕೆತ್ತನೆ. ಅದರಲ್ಲಿ ಇನ್ನೊಂದು ವಿಶಾಲ 1 ರಿಂದ 5 2 ಮಾತ್ರ ಬರೀರಿ. ಇದರಲ್ಲಿ ಸಾಕಷ್ಟಿವೆ, 2 ಮಾತ್ರ ಬರಿಬೋದು. ನೆಕ್ಸ್ಟ್ ಪ್ರಶ್ನೆ 23. ಅಲ್ಲಾವುದ್ದೀನ್ ಖಿಲ್ಜಿಯ ಯಾರಾದರೂ 2 ಸೇನಾಪತಿಗಳನ್ನು ಹೆಸರಿಸಿ. ಒಂದನೇದು ಉಲುಫ್ ಖಾನ್, ನಜರತ್ ಖಾನ್. ಪ್ರಶ್ನೆ 25. ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ. ಉತ್ತರ ಟಿಪ್ಪು ತನ್ನ ಸಾರಿ 24ನೇ ಕ್ವಶನ್ ತಪ್ಪಾಗಿದೆ, ಇಲ್ಲಿ ನೋಡಿ. 24ನೇದು ಮಧ್ವಾಚಾರ್ಯರ ತಂದೆ ತಾಯಿ ಯಾರು? ಉತ್ತರ ತಂದೆ ಮಧ್ಯಗೇಹ ನಾರಾಯಣ ಭಟ್ಟ. ತಾಯಿ ವೇದಾವತಿ. ನಾರಾಯಣ ಭಟ್ಟ ತಾಯಿ ವೇದಾವತಿ. ಪ್ರಶ್ನೆ 25. ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದರೂ 2 ಕರಾರುಗಳನ್ನು ತಿಳಿಸಿ. ಅದರಲ್ಲಿ ಒಂದನೇದು ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡುವುದು. ಅದರಲ್ಲಿ 2ನೇ ಪಾಯಿಂಟ್ ಯುದ್ಧ ಪರಿಹಾರವಾಗಿ 330 ಲಕ್ಷ ರೂಪಾಯಿ ನೀಡುವುದು. ಪ್ರಶ್ನೆ 27. ಮೈಸೂರು ರಾಜ್ಯದ ಪ್ರಥಮ ರೈಲು ಮಾರ್ಗವನ್ನು ಯಾವ ನಗರಗಳ ನಡುವೆ ಹಾಕಲಾಯಿತು? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ
ತಕ್ಷಣದ ಕಾರಣವೇನು? ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣ. ಉತ್ತರ ಬ್ರಿಟಿಷರು ಪರಿಚಯಿಸಿದ ಎನ್ಫೀಲ್ಡ್ ಬಂದೂಕುಗಳಿಗೆ ದನದ ಮತ್ತು ಹಂದಿಯ ಕೊಬ್ಬು ಸವರಿದ ಘಟನೆ. ದನದ ಮತ್ತು ಹಂದಿಯ ಕೊಬ್ಬು ಸವರಿದ ಘಟನೆ. ವದಂತಿ. ಪ್ರಶ್ನೆ 27. ಮೈಸೂರು ರಾಜ್ಯದ ಪ್ರಥಮ ರೈಲು ಮಾರ್ಗವನ್ನು ಯಾವ ನಗರಗಳ ನಡುವೆ ಹಾಕಲಾಯಿತು? ಉತ್ತರ ಬೆಂಗಳೂರಿನಿಂದ ಜೋಲಾರ್ಪೇಟೆ. ಬೆಂಗಳೂರಿನಿಂದ ಜೋಲಾರ್ಪೇಟೆ. ಪ್ರಶ್ನೆ 28. ಅಸಹಕಾರ ಚಳವಳಿಯನ್ನು ಆರಂಭಿಸಿದವರು ಯಾರು? ಅದನ್ನು ಏಕೆ ಹಿಂಪಡೆಯಲಾಯಿತು? ಉತ್ತರ ಮಹಾತ್ಮ ಗಾಂಧೀಜಿ. ಚೌರಿ ಚೌರ ಘಟನೆ. ಪ್ರಶ್ನೆ 29. ರಾಜ್ಯಗಳ ಪುನರ್ರಚನೆಗಾಗಿ ರಚಿಸಲಾದ ಎರಡು ಸಮಿತಿಗಳನ್ನು ಬರೆಯಿರಿ. ಉತ್ತರ ಥಾರ್ ಸಮಿತಿ, JVP ಸಮಿತಿ, ಮೂರನೇದು ಇನ್ನೊಂದು ನೋಡ್ರಿ, JVP ಸಮಿತಿ. ಫಜಲ್ ಅಲಿ ಸಮಿತಿ. ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಯಾರು ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿದ್ದೀರಿ ಅವರಿಗೆ ಧನ್ಯವಾದಗಳು. ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.